ಈ ಇಶ್ಯೂನಲ್ಲಿ ನೀವು ಏನು ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಟಾಪ್ ಪ್ರಿಯಾರಿಟಿನಲ್ಲಿ, ಏಕೆಂದರೆ ಕಳೆದ 3-4 ವರ್ಷದಲ್ಲಿ ಸುಮಾರು 800 TMC ಮೇಲೆ ಹೋಗಿದೆ ಸಮುದ್ರಕ್ಕೆ ನೀರು. ಆ್ಯಾವ್ರೇಜ್ ಪ್ರತಿ ವರ್ಷ 300-340 TMC ಬಿಟ್ಟಿದ್ದೀವಿ. ಇದು ಹಲವಾರು ವರ್ಷಗಳು, 10 ವರ್ಷದಲ್ಲಿ 6 ವರ್ಷವೋ 7 ವರ್ಷವೋ ನೀರಿನ ಸಮಸ್ಯೆ ಇರಲ್ಲ, ಇನ್ನೊಂದು 3-4 ವರ್ಷ ಸಮಸ್ಯೆ ಬರುತ್ತೆ. ಈ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ 2018ರಲ್ಲಿ ಈ 6 ವರ್ಷದಲ್ಲಿ ಎಷ್ಟು ಬಾರಿ ಈ ಡಿಸ್ಟ್ರೆಸ್ ಫಾರ್ಮುಲಾನ ಅಳವಡಿಕೆ ಮಾಡಲಿಕ್ಕೆ ಒತ್ತಡವನ್ನು ತಂದಿದ್ದೀರಿ, ಎಷ್ಟು ಚರ್ಚೆ ಆಗಿದೆ. ಬರೀ ಮೇಕೆದಾಟು ಅಂತ ಕೂತ್ಕೊಂಡ್ರು, ನಿಮಗೆ ಮೇಕೆದಾಟು ಪರ್ಮಿಷನ್ ಸಿಕ್ಕಿದ್ರು ಎಷ್ಟು ವರ್ಷ ಬೇಕು ಅಲ್ಲಿ ಕಟ್ಟಲಿಕ್ಕೆ? ಇನ್ನೂ ಭಾಳ ಮುಂದಿದ್ದು ಹೋಗಬೇಕಾಗಿದೆ. ಅದು ಇನ್ನೂ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು. ಅಲ್ಲಿರ್ತಕ್ಕಂಥ ಪ್ರಾಣಿಯಲ್ಲಿ ಕಳಿಸ್ತೀರಿ. ಈಗಲೇ ಚನ್ನಪಟ್ಟಣ, ಕನಕಪುರ ಎಲ್ಲ ಕಡೆ ಬರ್ತಾಯಿವೆ ಪ್ರಾಣಿಗಳು. ಬೆಂಗಳೂರು ಸಿಟಿ ಕರ್ಕೊಂಬಂದ್ಬಿಡ್ತೀರಾ? ಇವೆಲ್ಲ ಸಮಸ್ಯೆಗಳಿದೆ. ಆದರೆ ಈ ಡಿಸ್ಟ್ರೆಸ್ ಫಾರ್ಮುಲಾ ಬಗ್ಗೆ ಯಾತಕ್ಕೆ ನೀವು ಇನ್ನೂ ಒತ್ತಡ ಹಾಕಿಲ್ಲ? ಏನು ಮಾಡ್ತಾಯಿದ್ದೀರಿ? ನೀರು, ಮಳೆ ನಮಗೆ ಸಹಕಾರ ಕೊಟ್ಟಾಗ, ಪ್ರಕೃತಿ ಸಹಕಾರ ಕೊಟ್ಟಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ತಮಿಳ್ನಾಡಿಗೆ ನೀರು ಬಿಟ್ಟಿದ್ದೀವಿ. ಅವರು 3 ಬೆಳೆ ತಗೋತಾರೆ, ನಮಗೆ 1 ಬೆಳೆನೂ ಇಲ್ಲ. ಅವರು ಎಷ್ಟು ಬಾರಿ ಕರ್ನಾಟಕದಲ್ಲಿ ನೀರು ಎಷ್ಟಿದೆ ಅಂತಕ್ಕಂಥದ್ದನ್ನು ಲೆಕ್ಕಾಚಾರ ಮಾಡಿಕೊಂಡು ಏನೇನು ಒತ್ತಡಗಳಾಗ್ತಾರೆ. ನೀವು ಎಷ್ಟು ಬಾರಿ ಹೋಗಿ ಅಲ್ಲಿ ಯಾರನ್ನು ಕಳಿಸಿ, ಅಲ್ಲಿರ್ತಕ್ಕಂಥ ಭವಾನಿ ಡ್ಯಾಮ್ ಇರ್ಬೋದು, ಮೆಟ್ಟೂರು ಡ್ಯಾಮ್ ಇರ್ಬೋದು, ಅಲ್ಲಿ ಎಷ್ಟು ನೀರಿದೆ ಪ್ರಮಾಣ ಅಂತಕ್ಕಂಥದ್ದನ್ನು ಮಾಹಿತಿ ತಗೊಂಡು ಅವರು ಎಷ್ಟು ಎಕ್ಸ್ಟೆಂಟ್ಗೆ ಬೆಳೆ ಹಾಕ್ಕೊಂಡಿದ್ದಾರೆ, ನಮ್ಮ ಪರಿಸ್ಥಿತಿ ಏನಿದೆ, ಇದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಬೇಕೋ ಬೇಡವೋ? ನೀವು ಏನು ಮಾಡಿದ್ದೀರಿ? ನಿಮಗೆ ರಾಜಕೀಯ ಮಾಡೋಕ್ಕೆ ಪುರ್ಸೊತ್ತಿಲ್ಲ, ರೈತರು ಭೂಮಿ ಹೊಡೆಯೋಕ್ಕೆ ಪುರ್ಸೊತ್ತಿಲ್ಲ ನಿಮಗೆ. ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನು ನಡೀತಾ ಇದೆ, ರಾಜ್ಯ ಮುಳುಗಿಸ್ತಕ್ಕಂಥವ್ರು ಇವರೇನು ಉದ್ಧಾರ ಮಾಡೋರಲ್ಲ. ಇವರು ಮಾತಿದ್ರೆ ಕೇಂದ್ರ ಸರ್ಕಾರ ಅಂತೀರಿ. ಈ ದೇಶದ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದಕ್ಕೆ ತೀರ್ಪುಗಳಿಗೆ ಎಲ್ಲರೂ ತಲೆ ಬಾಗಬಾರ್ದಂಥ ಅನಿವಾರ್ಯತೆ ಇದೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ವಕೀಲರುಗಳನ್ನು ಇದಕ್ಕೆ ಒಂದು ಡೆಪ್ಯೂಟ್ ಮಾಡ್ಕೊಂಡು ಒಬ್ಬ ಮಂತ್ರಿನ, ಪಾಪ ಈಗ ರಾಮಲಿಂಗ ರೆಡ್ಡಿ ಅವ್ರನ್ನೇನೋ ಮಾಡ್ಕೊಂಡಿದ್ದೀರಿ, ಅವ್ರಿಗಿನ್ನೂ ಆ ಮಾಹಿತಿಗಳು ಏನಿದೆ ಅಂತ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ ನಮಗೆ. ಯಾಕೆಂದರೆ ಪಾಪ ಎಲ್ಲ ಕಡೆ ಓಡಾಡ್ತಾವ್ರು ಅವರು. ಎತ್ತಿನ ಹೊಳೆದೇನೋ ಕೋಲಾರ ಚಿಕ್ಕಬಳ್ಳಾಪುರಕ್ಕೂ ನೀರು ತರ್ತಾರೆ. ಎಷ್ಟು ವರ್ಷ ಆಗೋಯ್ತು ಎತ್ತಿನ ಹೊಳೆದು? ಪ್ರತಿ ವರ್ಷಲೂ ಹೇಳ್ತಾರೆ ಮುಂದಿನ ಜೂನು ಹೇಳ್ತಾವ್ರೆ. ಅಂದರೆ ನಾಳೆ ಬಾ ಅಂತ ಹಿಂದೆ ಹಳ್ಳಿನಲ್ಲಿ ಮನೆ ಮುಂದೆ ಬಾಗಿಲಿಗೆ ಹಾಕ್ತಿದ್ವಲ್ಲ ನಾವು, ನಾಳೆ ಬಾ ಅಂತೇಳಿ. ಹಾಗೆ ಮುಂದಿನ ವರ್ಷದ ಜೂನು ಇದು ಹೇಳ್ಕೊಂಡು ಬರ್ತಾನೆ ಅವರೇ 2011-12ರಿಂದ. ಅದರಿಂದ ಮಾತೆತ್ತಿದರೆ ಅಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳು ಅವಕ್ಕೆಲ್ಲ ನಾನು ಯಾಕೆ ಉತ್ತರ ಕೊಡಲಿ? ಅವ್ರ ಕೈಯಲ್ಲಿ ಹೇಳಿಸೋದು, ಇವ್ರು ಹೇಳೋ ಇದಿಲ್ಲ. ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ಲಿ. ಮೇಕೆದಾಟಿಗೆ ನೀವು ಪರ್ಮಿಷನ್ ಸಿಕ್ಕಿದ್ರು ಇನ್ನು ಎಷ್ಟು ವರ್ಷ ಬೇಕಾದ ಕಟ್ಟೋದಕ್ಕೆ? ನೀವು 10-15 ವರ್ಷ ತಗೋತೀರಿ. ಅಪ್ಪರ್ ಭದ್ರಾ ಏನಾಯಿತು? 2006ರಲ್ಲಿ ನಾವೇ ಕ್ಲಿಯರೆನ್ಸ್ ಕೊಟ್ಟೆ ನನ್ನ ಕ್ಯಾಬಿನೆಟ್ನಲ್ಲೇ. 20 ವರ್ಷ ಆಯಿತು, ಇನ್ನೂ ಅಪ್ಪರ್ ಭದ್ರಾ. ಎತ್ತಿನ ಹೊಳೆ ನೀವೇ ಹೇಳಿದ್ರಲ್ಲಪ್ಪ 2 ವರ್ಷದಲ್ಲಿ ಕೊಡ್ತೀವಿ ನೀರು ಅಂತ, ಅದು 10 ವರ್ಷ ಆಗೋಯ್ತು. ಅದರಿಂದ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕಾಗಿದೆ, ನೀರಿದೆ ಅಂತೇಳಿ ಆ ಟೈಮಲ್ಲಿ ಮೈ ಮರೆಯೋದು, ಇಂಥ ಪರಿಸ್ಥಿತಿ ಬಂದಾಗ ತಲೆ ಮೇಲೆ ಕೈ ಹೊತ್ಕೊಳ್ಳೋದು, ರೈತರ ಪರಿಸ್ಥಿತಿಗಳನ್ನ ಬೀದಿಗೆ ತಂದು ನಿಲ್ಲಿಸೋದು, ಇದನ್ನು ಬಿಟ್ಟು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಈ ಸರ್ಕಾರ ಯೋಚನೆ ಮಾಡಬೇಕು ಅನ್ನೋದನ್ನು ಆಗ್ರಹ ಮಾಡ್ತೀನಿ ಈ ಸಂದರ್ಭದಲ್ಲಿ.
ಸ್ಥಿತಿ ತನಕ ಯಾಕೆ ತಂದ್ಕೊಳ್ತಾರೆ ಸರ್ಕಾರಗಳು ಅಂತ ನಾನು ಅದನ್ನೇ ಹೇಳ್ತಾ ಇರೋದು ಬ್ರದರ್. ಈಗ ಕೇರ್ಲೆಸ್ನೆಸ್ ಈ ಡಿಸ್ಟ್ರೆಸ್ ಫಾರ್ಮುಲಾದು ಸೆಟ್ರೈಟ್ ಮಾಡ್ಕೊಳ್ಳೋದೇ ಇದ್ದರೆ ನೀರಿನ ಕೊರತೆ ಆದಾಗ ಇದು ಪ್ರತಿನಿತ್ಯ ಇರ್ತದೆ. ಯಾವುದೇ ಸರ್ಕಾರ ಇದ್ದರು, ನಾನು ಈ ಸರ್ಕಾರ ಅಂತ ಹೇಳಲ್ಲ, ಯಾವ ಸರ್ಕಾರಗಳು ಮುಂದೆ ಬಂದ್ರೂ ಹಿಂದೆ ಇದ್ದವರು ಇಂಥ ಪರಿಸ್ಥಿತಿ ಬಂದಾಗ ಎಂಬ್ರಾಸಿಂಗ್ ಸಿಚುಯೇಷನ್ ಎದುರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ನಮ್ಮ ರಾಜ್ಯದ ರೈತರ ಬದುಕನ್ನು ನಾವು ಹಾಳು ಮಾಡ್ತಾಯಿದ್ದೀವಿ. ಯಾವೊಂದು ರಾಷ್ಟ್ರೀಯ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ಕೊಂಡು ನಾವು ಗೌರವ ಕೊಡಬೇಕು ಅಂತ ಹೇಳಿ ಇವತ್ತು ಅಂತಿಮವಾಗಿ ಅದರ ನೋವು ಅನುಭವಿಸೋರು ರೈತರು. ಆಲ್ರೈಟ್ ಕೊಟ್ಟಿದ್ದಾರೆ ತೀರ್ಪನ್ನು ನಾವು ಫಾಲೋ ಮಾಡಬೇಕು, ಆಲ್ರೈಟ್ ಫಾಲೋ ಮಾಡೋಣ. ಆದರೆ ಇರ್ತಕ್ಕಂಥ ವಾಸ್ತವಾಂಶದಲ್ಲಿ ಏನಿದೆ ಇವರು ಮನವರಿಕೆ ಮಾಡಬೇಕಲ್ಲ. ನಾವು ಚೆನ್ನಾಗಿದ್ದಾಗ ನಾವು ಮೈ ಮರೆತು ಹೋಗೋದು, ನೀರು ಚೆನ್ನಾಗಿ ಹರಿದೋದಾಗ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ಇಂಥ ಪರಿಸ್ಥಿತಿನಲ್ಲಿ ಏನು ಮಾಡಬೇಕು, ಇವತ್ತಿನವರಿಗೆ 2018ರ ಸುಪ್ರೀಂ ಕೋರ್ಟ್ನ ಆದೇಶ ಅಂತಿಮವಾಗಿ ಏನು ಕೊಟ್ಟಿದ್ದಾರೆ ನಮ್ಮ ರಿವ್ಯೂ ಪಿಟಿಷನಿಗೆ, ಅಲ್ಲಿಂದ ಇಲ್ಲಿವರೆಗೆ ಈ ಡಿಸ್ಟ್ರೆಸ್ ಫಾರ್ಮುಲಾದ ಏನು ಸುಪ್ರೀಂ ಕೋರ್ಟು ನಮಗೆ ಡೈರೆಕ್ಷನ್ ಕೊಟ್ಟಿಲ್ಲ, ಇಲ್ಲೂ ಇವರು ತೆಗೆದುಕೊಳ್ಳಿಕ್ಕೆ ಆಯ್ತಿಲ್ಲ ಎರಡೂ ಅಥಾರಿಟಿಗಳು. ಇದನ್ನು ನೀವು ಯಾತಕ್ಕೆ ಪ್ರೆಸಿಪಿಟೇಟ್ ಮಾಡಿ ಈ ವಿಷಯದಲ್ಲಿ ಏನು ಮಾಡಬೇಕು, ಇದಕ್ಕೂ ಒಂದು ಫಾರ್ಮುಲಾ ಬೇಕು ಅಂತಕ್ಕಂಥದ್ದನ್ನು ನಾವು ಡಿಮ್ಯಾಂಡ್ ಇಡಬೇಕಲ್ಲ. ಅದು ನಾನು ಈ ಸರ್ಕಾರ ಏನು ಮಾಡ್ತಿದ್ದೀನಿ ಅನ್ನೋದನ್ನು ಕೇಳಲಿಕ್ಕೆ ಬಯಸ್ತಾ ಇರೋದು. ಪ್ರತಿ ಬಾರಿ ಇದೇ ಆಗುತ್ತೆ. ಈಗ ಅದಕ್ಕೆ ಇದು ಆಗಬಾರ್ದು ಅಂತಲೇ ನಾನು ಡಿಮ್ಯಾಂಡ್ ಮಾಡ್ತೇನೆ. ನಾನು ಮೊನ್ನೆನೂ ಹೇಳಿದ್ದೀನಿ ಸರ್ವಪಕ್ಷದ ಸಭೆಯಲ್ಲಿ. ಮಾತುಕತೆ ಅದು ಇದು ಅಂತ ಶುರು ಮಾಡ್ತಾ ಇದ್ದಾರೆ ತಮಿಳುನಾಡು ಜೊತೆ. ಇಲ್ಲ, ಮಾಡಲಿ, ನಾನು ವೆಲ್ಕಮ್ ಮಾಡಿದೆ. ನಾನು ಅದು ಬಂದಾಗ ಬಹುಶಃ ಅವರು 3,500 ಕ್ಯೂಸೆಕ್ ಬಿಡಿ ಅಂತಕ್ಕಂಥ ನೀರನ್ನ ಹೇಳಿದ್ರಲ್ಲ, ಅದಕ್ಕಿಂತ ಮುಂಚೆನೇ ಇವ್ರು ಬರ್ತಾರೆ ಅಂತ ಹೇಳಿದಾಗ ತಮಿಳುನಾಡಿನ ಮುಖ್ಯಮಂತ್ರಿ ಭೇಟಿ ಮಾಡಿ ಅಂತ ಹೇಳಿದೆ. ಇದು ಒಳ್ಳೆ ಮೂವತ್ತಲೇ ಹೇಳಿದ್ದೇನೆ. ಅಮಿಕಬಲ್ ಆಗಿ ಸೆಟ್ ರೈಟ್ ಆದರೆ ತುಂಬ ಒಳ್ಳೆಯದು. ಈ ಹಲವಾರು ವರ್ಷಗಳ ಸಮಸ್ಯೆಗೆ ಪರಿಹಾರ ದೊರಕ್ತದೆ. ಆದರೆ ಈಗಿನ ರಾಜಕೀಯ ವ್ಯವಸ್ಥೆಗಳಲ್ಲಿ ಆ ವಾತಾವರಣ ನಿರ್ಮಾಣ ಮಾಡೋದು ಕಷ್ಟ ಇದೆ. ಏಕೆಂದರೆ ಎಲ್ಲ ರಾಜಕೀಯ ಪಕ್ಷಗಳು ತಮಿಳುನಾಡಿನಲ್ಲಿ, ನಾನು ಹೇಳ್ತಕ್ಕಂಥದ್ದು ಅಲ್ಲಿಯ ನಮ್ಮ ಸ್ನೇಹಿತರುಗಳಿಗೆ, ಕಾವೇರಿ ನೀರು ಬಿಡಿ ಅಂತೀರಿ, ಬೋರ್ಡ್ ಇಟ್ಕೊಂಡು ನಿಂತ್ಕೊತೀರಿ. ನೆನ್ನೆ ನೋಡಿದೆ ಪಾರ್ಲಿಮೆಂಟ್ನಲ್ಲಿ ರಿಲೀಸ್ ವಾಟರ್ ಅಂತ ಇಟ್ಕೊಂಡವ್ರೆ, ಬೋರ್ಡ್ ಇಟ್ಕೊಂಡಿದ್ರು. ಇಲ್ಲಿ ನೀರನ್ನ ಕೊರತೆ ಇದ್ದಾಗ ಏನು ಮಾಡಬೇಕು ಅನ್ನೋದು ಇವ್ರು ಯಾರೂ ಚರ್ಚೆ ಮಾಡಲ್ಲ. ತಮಿಳ್ನಾಡಿಗೆ ಬೇಕಾಗಿರೋದು ರಾಜಕೀಯ, ನೀರಿನ ರಾಜಕೀಯನು. ಇಲ್ಲಿ ನಮ್ಮ ರೈತರು ಸಫರ್ ಮಾಡಬೇಕು. ಇದಕ್ಕೆ ಸರಿಪಡಿಸ್ಕೊಳ್ಳಿಕ್ಕೆ ಅಮಿಕಬಲ್ ಆಗಿ ಚರ್ಚೆ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಅಟ್ಲೀಸ್ಟು ಇದು 1990 ಟ್ರಿಬ್ಯುನಲ್ ರಚನೆ ಏನಾಯಿತು, ಆಗಲೂ ಇದರಿಂದಲೇ ಟ್ರಿಬ್ಯುನಲ್ ರಚನೆ ಆಗೋಕ್ಕೆ ಕಾರಣ ಆಗಿದ್ದು. ತಮಿಳ್ನಾಡು ಒಬ್ಬ ಮಂತ್ರಿ ಬಂದರೆ ಇಲ್ಲಿಗೆ ಅವತ್ತು ನೀರು ಕೇಳಲಿಕ್ಕೆ ಒಂದು 5 TMC ನೀರು ಬಿಡಿ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಅವ್ರನ್ನ ಭೇಟಿನೇ ಮಾಡಲಿಲ್ಲ. ಕೊನೆಗೆ ಅವರು ಒಂದು ಟ್ರಿಬ್ಯುನಲ್ ಮಾಡಿ ಅಂದರು. ನಮ್ಮ ಸರ್ಕಾರದವರು ಹೇಳಿದ್ರು ಟ್ರಿಬ್ಯುನಲ್ ಮಾಡಿ ನಾವು ವೆಲ್ಕಮ್ ಮಾಡ್ತೀವಿ ಅಂದರು. ಅದರ ಪ್ರತಿಫಲ ಇವತ್ತು ಅನುಭವಿಸ್ತಾ ಇದ್ದೀವಿ. ಬಾಡಾಯ್ತು ತಗೊಳ್ಳಿ ಬ್ರದರ್. ಬಿಡದಿದೇನು ಬ್ರದರ್? ಬಿಡದಿ ಪ್ರತಿಭಟನೆ ವಿಚಾರದಲ್ಲಿ ಬಿಜೆಪಿ ಬೆಂಬಲ ಪರಿಪೂರ್ಣವಾಗಿ ಸಿಕ್ಕಿಲ್ಲ. ಇಲ್ಲ, ನಾನು ನಮ್ಮ ಪಕ್ಷದ ವತಿಯಿಂದ ಮೊದಲೇ ನಾವು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಾಗಿತ್ತು. ಕಾರಣ ಆ ಭಾಗದಲ್ಲಿ JDS ಪಕ್ಷದ ನೆಲೆ ಇದೆ. ಆ ಜಿಲ್ಲೆಗಳಲ್ಲಿ JDS ಪಕ್ಷ ಸ್ಟ್ರಾಂಗ್ ಆಗಿದೆ. ಅಲ್ಲಿ BJP ಪಕ್ಷದ ಸ್ಟ್ರೆಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ರೈತರುಗಳ ಬಗ್ಗೆ ಮೊದಲಿಂದಲೂ ನಮ್ಮ ಪಕ್ಷದ ಒಂದು ನಿಲುವು ಇಟ್ಕೊಂಡಿದ್ದೀವಿ. ಆ ನಿಲುವಿನಲ್ಲಿ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ಘೋಷಣೆ ಆಗಿತ್ತು ಪಾದಯಾತ್ರೆಗೆ. ಆ ಸಂದರ್ಭದಲ್ಲಿ ನಾನೇ ಅಶೋಕ್ ಅವ್ರನ್ನ ಇನ್ವೈಟ್ ಮಾಡಿದೆ ವಿರೋಧ ಪಕ್ಷದ ನಾಯಕರಾಗಿ, ನೀವು ಭಾಗವಹಿಸಿ ಅಂತೇಳಿ. ಅವ್ರು ಬಂದು ಭಾಗವಹಿಸಿ ಇನಾಗ್ರೇಟು ಮಾಡಿದ್ರು. ಅದರಿಂದ ನಮ್ಮಲ್ಲಿ BJP JDS ನಡುವೆ ಯಾವುದೇ ರೀತಿಯ ಗೊಂದಲ ಇಲ್ಲ, ನಾವು ಒಂದಾಗೇ ಇದ್ದೇವೆ. ಅದು ಆ ಭಾಗದ ರೈತರ ಜೊತೆ ಮೊದಲಿಂದಲೂ ನಮ್ಮ ಒಂದು ಕನೆಕ್ಟಿವಿಟಿ ಏನಿದೆ ಅವ್ರ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಮಾಡಿದ್ದೀವಿ. ಅದಕ್ಕೆ ಅವರು ಅದಕ್ಕೆ ಅವ್ರು ಹೇಳಿರೋದು ಸಾಂಕೇತಿಕವಾಗಿ ನಮ್ಮ ಬೆಂಬಲ ಇದೆ ಅಂತ. ಬಾಡಾಯ್ತು ತಗೊಳ್ಳಿ ಬ್ರದರ್. ಬಿಡದಿದೇನು ಬ್ರದರ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.